ನಮಸ್ಕಾರ ಗುರುಗಳೇ, ಇವತ್ತಿನ ಈ ಒಂದು ವಿಡಿಯೋಗೆ ನಿಮ್ಮೆಲ್ರಿಗೂ ಆತ್ಮೀಯವಾದ ಸ್ವಾಗತ ಕೋರ್ತಾ ಶುರು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇಷ್ಟ ಆಯಿತು ಅಂದರೆ ನಿಮಗೆ ತಮ್ಮ ಅನಿಸಿಕೆ ಏನು ಅಂತ ಹೇಳ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಓಕೆನಾ, ಬನ್ನಿ ಶುರು ಮಾಡೋಣ. ತಡ ಆಯ್ತಕ್ಕೆ ಸ್ನೇಹಿತರೆ, ಬೇಗ ಶುರು ಮಾಡೋಣ. ನೋಡಿ, ಚಾಂದಿನಿ ಅಂತ ಹೇಳ್ಬಿಟ್ಟು ಸ್ನೇಹಿತರೆ ಈಕೆ ಹೆಸರು ಟೀ ಅಂತ ಹೇಳ್ಬಿಟ್ಟು ಯಜಮಾನಿ. ಈಕೆ ಅಂದರೆ ಯಜಮಾನಿ ಥರನೇ ಗತ್ತು ಆಗಲಿ ಮಾತಾಡೋದಾಗಲಿ ಎಲ್ಲವನ್ನು ಕೂಡ ಅದೇ ರೀತಿ ಮಾಡ್ತಾರೆ. ಇನ್ನು ಕಲೆ ಬಂದ್ಬಿಟ್ಟು ಉಲ್ಟಾ ಪಲ್ಟಾ ಮಾಡಿ ನಿಗ್ರಿಸುವ ಅಭ್ಯಾಸ ಇದೆ ಇವ್ರಿಗೆ ಗೂಟನ. ಇನ್ನು ಸಮಸ್ಯೆ ಏನಪ್ಪ ಅಂದರೆ ಆಗಿರತಕ್ಕಂಥದ್ದು, ಸ್ವಲ್ಪ ನಂಬಿಕೆ ಸಹ ಯಾರಿಗೂ ಇಲ್ಲ. ಅದೇ ಒಂದು ಕಾರಣಕ್ಕೆ ಸುಮ್ಮನೆ ಇದ್ದೀನಿ, ಇಲ್ಲ ಅಂದಿದ್ರೆ ಕಥೆನೇ ಬೇರೆ ಆಗ್ತಿತ್ತು ಅಂತ ಇಲ್ಲಿ ಹೇಳ್ತಕ್ಕಂಥದ್ದು. ಅಂದರೆ ಸ್ವಲ್ಪ ಜನ ಇನ್ನೂ ನಂಬಿಕೆ ಜನರ ಒಂದು ನಂಬಿಕೆನ ಗಳಿಸಿರ್ತಕ್ಕಂಥ ಒಂದು ಉದಾಹರಣೆ ಇಲ್ಲ ಅಂತ ಹೇಳ್ಬೋದು. ಓಕೆ, ಇನ್ನು ಈ ರೂಢಿಯಾಗಿದೆ, ಬಹಳ ಸುಲಭ ಆಗಿದೆ ಅಂತ ಇಲ್ಲಿ ಹೇಳಿದ್ದಾರೆ. ಏನು ರೂಢಿಯಾಗಿದೆ, ಏನು ಸುಲಭ ಆಗುತ್ತೆ ಅಂತ ಇಲ್ಲಿ ನಾವು ನೋಡೋದಾದರೆ, ವ್ಯಾಯಾಮ ಮಾಡಿ ರೂಢಿ ಇದೆ ಸರ್, ಉಲ್ಟಾ ಪಲ್ಟಾ ಮಾಡಿ ನಿಗ್ರಿಸಿ ಬೇಕಾದ್ರೆ ಸೀಪುತ್ತೀನಿ, ಕಷ್ಟ ಏನಾಗೋಲ್ಲ ಅಂತ ಇಲ್ಲಿ ಹೇಳ್ತಕ್ಕಂಥದ್ದು. ಗೂಟ ಗಟ್ಟಿ ಇದ್ದರೆ ಮಾತ್ರನೇ ಅದೆಲ್ಲ ಸಾಧ್ಯ ಸರ್, ಟೊಳ್ಳು ಇದ್ದರೆ ಬೇಗ ಜಾರುತ್ತೆ, ದೆಂಗೋಕ್ಕೆ ಆಗಲ್ಲ. ಹಬ್ಬ ಅಂದರೆ ಒಂದು 5 ನಿಮಿಷ ಆಗ್ಬೋದು ಅಷ್ಟೇ. ಯಾಕೆಂದರೆ ಸ್ನೇಹಿತರೆ, ಇವರಿಗೆಲ್ಲ ಅನುಭವ ಆಗಿರೋದ್ರಿಂದ ಈ ರೀತಿಯಾಗಿ ಹೇಳ್ತಕ್ಕಂಥದ್ದು ಸಾಧ್ಯ ಆಗ್ತದೆ ಹೊರತು ಬೇರೆಯವ್ರಿಗೆಲ್ಲ ಹೇಳಲಿಕ್ಕೆ ಸಾಧ್ಯ ಆಗಲ್ಲ. ಬುದ್ಧಿವಂತರಿಗೆ ಆದರೆ ಬೇಗ ಅರ್ಥ ಆಗುತ್ತೆ, ದಡ್ಡರಿಗೆ ಅರ್ಥ ಆಗೋದು ಕಮ್ಮಿ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಇನ್ನು ನಿರ್ಧಾರದ ಬಗ್ಗೆ ಮಾಹಿತಿನ ಹೇಳೋದಾದರೆ ಸ್ನೇಹಿತರೆ, ಮೊದಲು ಎಷ್ಟಾಗುತ್ತೆ ಅಂತ ನಿಲ್ಲಿಸ್ಕೊಂಡು ನೋಡ್ತೀನಿ. ಏನಾದರೂ ಅಂಕುಡೊಂಕು ಇದ್ದರೆ ಅಲ್ಲೇ ಬೇಡ ಅಂತ ತಿರಸ್ಕರಿಸಲಾಗುತ್ತೆ. ಓಕೆನಾ, ಏಕೆಂದರೆ ಅಂಕುಡೊಂಕು ಇದ್ದರೆ ಚೆನ್ನಾಗಿರಲ್ಲ ಅಂಥೇಳಿ. ತೂತಿಗೆ ಎಮ್ಮೆಗೆ ತಿಕ್ಕದಂಗೆ ತಿಕ್ಕಬೇಕು ಗಸಗಸ ಅಂತ, ಇಲ್ಲಾಂದರೆ ವಾಸನೆ ಬರುತ್ತೆ ನೋಡಿ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟು ಡ್ಯಾನ್ಸ್ ಮಾಡೋದು ಮೊದಲು ಬಿಡಬೇಕು ಅಷ್ಟೇನಪ್ಪ ಅಂತಲ್ಲಿ ಹೇಳಿದ್ದಾರೆ. ಅಂದರೆ ಡ್ಯಾನ್ಸ್ ಅಂದರೆ ದೆಂಗ್ಬೇಕಾರೆ ಅದೆಲ್ಲ ಮಾಡೋದು ಅವೆಲ್ಲ ಬಿಡಬೇಕು ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು ಅಷ್ಟೇ. ಇನ್ನು ನೋಡಿ, ಇಲ್ಲಿ ಗ್ರೀನ್ ಚಿಲ್ಲಿ ಬಗ್ಗೆ ಇಲ್ಲಿ ಒಂದಿಷ್ಟು ಮಾಹಿತಿನ ಕೊಟ್ಟಿರ್ತಕ್ಕಂಥದ್ದು. ಏನಪ್ಪ ಬೆನಿಫಿಟ್ಸ್ ಅಂದರೆ, ಗ್ರೀನ್ ಚಿಲ್ಲಿ ಬಗ್ಗೆ 80 to 100 ಕ್ವಿಂಟಲ್ಸ್ ಪರ್ ಎಕರೆ ಬೆಳಿಬೋದು. ಡ್ರೈ ಚಿಲ್ಲಿ ಹಿಲ್ಸು 20 to 25 ಕ್ವಿಂಟಲ್ ಪರ್ ಏಕರ್ಸು ಫಾರ್ 50 acresಗೆ. ಗ್ರೀನ್ ಚಿಲ್ಲಿ 4000 to 5000 ಕ್ವಿಂಟಲ್ಸ್ ಬರುತ್ತೆ. ಡ್ರೈ ಚಿಲ್ಲಿ ಬಂದ್ಬಿಟ್ಟು 1000 to 1250 ಕ್ವಿಂಟಲ್ಸ್ವರೆಗೂ ಬೇಕಾದ್ರೆ ಬೆಳಿಬೋದು ಸ್ನೇಹಿತರೆ. ಶ್ರದ್ಧೆ ಇಟ್ಟು ಕೆಲಸವನ್ನು ಮಾಡಿದ್ರೆ ಖಂಡಿತವಾಗಿಯೂ ಇದು ಸಾಧ್ಯ ಅಂತಕ್ಕಂಥ ಒಂದು ಮಾತನ್ನ ಇಲ್ಲಿ ತಿಳಿಸಲಾಗಿದೆ. ಇನ್ನು ಟಿಪ್ಸ್ ಟು ಮ್ಯಾಕ್ಸಿಮಮ್ ಪ್ರಾಫಿಟ್ ಹೇಗಪ್ಪ ಅಂದರೆ, ಯೂಸ್ ಹೈ ಈಲ್ಡ್ ಹೈಬ್ರಿಡ್ ಸೀಡ್ಸ್ ಹಾಕಿದ್ರೆ ಖಂಡಿತವಾಗಿಯೂ ಬರುತ್ತೆ ಈ ಥರ ಒಂದು ಬೆಳೆ. ಫಾಲೋ ಡ್ರಿಪ್ ಇರಿಗೇಷನ್, ಇನ್ಸ್ಟಾಲ್ ಸೋಲಾರ್ ಪವರ್ಡ್ ಇನ್ಸೆಕ್ಟ್ ಟ್ರ್ಯಾಪ್ ಟು ರಿಡ್ಯೂಸ್ ಪೆಸ್ಟಿಸೈಡ್ಸ್ ಯೂಸ್, ಟೈಪ್ ವಿತ್ ಟ್ರೇಡರ್ಸ್ ಆಫ್ ಫುಡ್ ಪ್ರೊಸೆಸಿಂಗ್ ಕಂಪನೀಸ್ ಅಂತ ಹೇಳ್ತಕ್ಕಂಥದ್ದು. ಅಂದರೆ ಟ್ರೇಡರ್ಸು ಫುಡ್ ಪ್ರೊಸೆಸ್ ಕಂಪ್ನೀಸ್ ಜೊತೆ ಟೈಪ್ ಆದರೆ ಖಂಡಿತವಾಗಿಯೂ ಇದು ಸಾಧ್ಯ ಆಗ್ತದೆ ಅಂತಕ್ಕಂಥ ಒಂದು ಮಾತನ್ನು ಸ್ನೇಹಿತರೆ ಈ ಸಂದರ್ಭದಲ್ಲಿ ಹೇಳಲಾಗಿದೆ. ಓಕೆ, ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.